ನ್ಯಾಯ ಜಾಗೃತಿ ವೇದಿಕೆಯಿಂದ ಒಂದು ಜಾತಿ ಗಣತಿಯ ಮುನ್ನೋಟದ ಒಂದು ಸಭೆಯನ್ನು ಇದನ್ನು ಏರ್ಪಡಿಸಿದ್ದಾರೆ. ಏರ್ಪಡಿಸಿದ ಎಲ್ಲ ವೇದಿಕೆಯವರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ವಿಶೇಷವಾಗಿ ಜಾತಿ ಗಣತಿ ಎಲ್ಲ ಸಮುದಾಯಗಳಿಗೆ ಅವಶ್ಯಕತೆ ಇದೆ. ಏಕೆಂದರೆ ಈ ಜಾತಿ ಗಣತಿ ಯಾಕಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಇನ್ನು ಬೇರೆ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಜಾತಿ ಗಣತಿ ನಿಖರವಾಗಿ ಗೊತ್ತಾದಾಗ ಆ ಸಮಾಜಕ್ಕೆ ನ್ಯಾಯ ಸಿಗೋದರಲ್ಲಿ ಯಾವುದೂ ಅನುಮಾನ ಇಲ್ಲ. ಈ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡೋದರಿಂದ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೇನೆ. ಇವತ್ತು ಕೇಂದ್ರ ಮಂತ್ರಿಗಳಾದ ಯಾದವ್ ಅವರು ಹಾಗೂ ಅಧ್ಯಕ್ಷತೆ ವಹಿಸಿದ ಮುಕುಡಪ್ಪರವರು ಹಾಗೂ ಉದ್ಘಾಟನೆ ಮಾಡಿದಂಥ ಭಕ್ತ ವತ್ಸಲಂ ಅವ್ರಿಗೂ ನಾನು ಅಭಿನಂದನೆ ತಿಳಿಸಿ, ಈ ಒಂದು ಆದಷ್ಟು ಬೇಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಯಶಸ್ವಿಯಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗೂ ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ. ಈಗಾಗಲೇ ಕರ್ನಾಟಕ ಸರ್ಕಾರ ಹಿಂದೆ 2014ರಲ್ಲಿ ಜಾತಿ ಗಣತಿ ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಆದರೆ 2014ರಲ್ಲಿ ಜಾತಿ ಗಣತಿ ಮಾಡಿದ ಮೇಲೆ ಇತ್ತೀಚೆಗೆ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲೋ ನಮಗೆ ಅನುಮಾನ ಬರ್ತಾ ಇದೆ. ಯಾಕಂದರೆ ನಮ್ಮ ಒಂದು ಉದಾಹರಣೆಗೆ ಹೇಳ್ತಾ ಇದ್ದಾನೆ. ಕರ್ನಾಟಕ ರಾಜ್ಯದಲ್ಲಿ ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ 224 ಕ್ಷೇತ್ರದಲ್ಲೂ ನಾವು ನೇಕಾರರು ಸುಮಾರು 50 ಲಕ್ಷ ಜನಸಂಖ್ಯೆ ಇದ್ದೇವೆ. ಮೊನ್ನೆ ನಮಗೆ ಅಂಕಿಅಂಶ ತಗೊಂಡಾಗ 9,30,000 ಮಾತ್ರ ಸಿಗಿದೆ. ಅದರಿಂದ ನಾವು ನೇಕಾರ ಸಮುದಾಯದಿಂದ ಎಲ್ಲ ಮಠಾಧೀಶರ ಸೇರಿ ಎಲ್ಲ ಪ್ರಮುಖರ ಒಂದು ಸಮ್ಮುಖದಲ್ಲಿ ಸುಮಾರು 4-5 ಸಭೆಗಳು ಮಾಡಿ ಒಂದು ನಿರ್ಣಯ ತಗೊಂಡಿದ್ದೇವೆ. ನಾವೇ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಆ್ಯಪನ್ನು ರೆಡಿ ಮಾಡಿದ್ದೇವೆ, ಮ್ಯಾನ್ಯುಲರು ರೆಡಿ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ 224 ಕ್ಷೇತ್ರದಲ್ಲಿ ಹೋಬಳಿ ಗ್ರಾಮ ಮಟ್ಟದಲ್ಲಿ ನಾವು ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ 31 ಜಿಲ್ಲೆಯಲ್ಲಿ 8ರಿಂದ 10 ಜಿಲ್ಲೆ ನಾವು ಪ್ರವಾಸನ ಮಾಡಿದ್ದೇವೆ, ಯಶಸ್ವಿಯಾಗಿ ನಡೀತಾ ಇದೆ. ನನಗೆ ವಿಶ್ವಾಸ ಇದೆ, ನಮ್ಮ ನೇಕಾರ ಸಮುದಾಯವು 50 ಲಕ್ಷ ಜನಸಂಖ್ಯೆ ನಿಖರವಾಗಿ ಗೊತ್ತಾಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಮಸ್ಕಾರ.